ಭಾರತದ ಮೊದಲನೇ ನಾಲೆಜ್ ಪಾರ್ಕ್ ಇನ್ಸೈಡ್ ಟೆಕ್ ಪಾರ್ಕ್. ದೂರ ಇಲ್ಲ, ಇಲ್ಲೇ RR ನಗರ, ಸತ್ವಾ ಗ್ಲೋಬಲ್ ಸಿಟಿ. ನಿಮ್ಮ ಕಾಲೇಜ್ ಸುತ್ತ ಕಂಪನೀಸ್ ಲೈಕ್ L&T, Mindtree, Capgemini, Sonata ಇವೆಲ್ಲ ಇದ್ರೆ BTech, BBA, MBA, BCA, MCA, BSc, MSc, ಕ್ಲಿನಿಕಲ್ ಸೈಕಾಲಜಿ ಎಲ್ಲ ಇದೆ. ಯೋಗ ಸೈಂಟಿಸ್ಟ್ ಪದ್ಮಶ್ರೀ ಡಾಕ್ಟರ್ HR ನಾಗೇಂದ್ರ ಅವರು ಈ ಯೂನಿವರ್ಸಿಟಿಯ ಫೌಂಡರ್. ಈಗ ದೊಡ್ಡ ಕಾಲೇಜ್ ಎಲ್ಲ AI ಎನೇಬಲ್ಡ್ ಕ್ಯಾಂಪಸ್ ಅಲ್ಲ, ಇಲ್ಲೋದೆ ಕ್ಲಾಸ್ ರೂಮ್, ಸೆಮಿನಾರ್ ಹಾಲ್, ಲೈಬ್ರರಿ, ಇನ್ಕ್ಯುಬೇಷನ್ ಸೆಂಟರ್, ಸ್ಪೋರ್ಟ್ಸ್ ಗ್ರೌಂಡ್. ಎಸ್ ವ್ಯಾಸ ಕಾಲೇಜ್ ಬಗ್ಗೆ ಚೆಕ್ ಮಾಡಿ. ವೆನ್ ಲರ್ನಿಂಗ್ ಮೀಟ್ಸ್ ಆಪರ್ಚುನಿಟಿ. ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಕೀ ಅಪ್ಲಿಕೇಶನ್ ಹಾಕೋದು ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ಒಂದು ಅಪ್ಲೈ ಮಾಡೋದು, ಒಂದು ಡೆಮೋ ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ. ಈ ಒಂದು ವಿಡಿಯೋ ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಯಾಕೆಂದರೆ ಈ ಒಂದು ವಿಡಿಯೋದಲ್ಲಿ ನೀವು ಯಾವ ರೀತಿ ಒಂದು ಕೀ ಅಪ್ಲಿಕೇಶನ್ ಹಾಕ್ಬೇಕನ್ನೋದನ್ನ ಲೈವ್ ಡೆಮೋ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಎಷ್ಟೊಂದು ಜನ ಕೀ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಆದರೆ ನಿಮ್ಗೆ ಗೊತ್ತಿಲ್ಲದಿರೋ ಹಾಗೇ ಎಷ್ಟೊಂದು ಮಿಸ್ಟೇಕ್ಗಳನ್ನ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ವಿದ್ಯಾರ್ಥಿಗಳು ಏನೇನು ಮಿಸ್ಟೇಕ್ಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿ ಅದನ್ನ ಕರೆಕ್ಷನ್ ಮಾಡ್ಕೋಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ಆಗಲೇ ಅಪ್ಲೈ ಮಾಡಿದರೆ ಒಂದ್ಸಲಿ ನೋಡ್ಕೊಬಿಡಿ ನೀವು ಕರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಇಲ್ವ ಅನ್ನೋದು. ನೀವು ಇನ್ನೂ ಅಪ್ಲೈ ಮಾಡಿಲ್ಲ ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕನ್ನೋದು ತಿಳ್ಕೊಂಡು ನಂತರ ಅಪ್ಲೈ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಣ್ಣ ಲೈಕು, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ನೀವು ಕಾಲೇಜಿಗೆ ಅಡ್ಮಿಷನ್ ಆಗೋರು ಕೂಡ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಇವಾಗ ನೀವು ಏನಾದರೂ ಕೀ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಫಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಕ್ರೋಮ್ ಅಥವಾ ಫೈರ್ಫಾಕ್ಸ್ ಎರಡೇ ಬ್ರೌಸರ್ನ ಯೂಸ್ ಮಾಡಿ ಮತ್ತೆ ಅದನ್ನ ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಇವೆರಡು ಬ್ರೌಸರಲ್ಲಿ ಮಾತ್ರ ಗೌರ್ಮೆಂಟ್ ವೆಬ್ಸೈಟ್ ಕರೆಕ್ಟಾಗಿ ವರ್ಕ್ ಆಗೋದು, ಬೇರೆ ಬ್ರೌಸರ್ಗಳಲ್ಲಿ ವರ್ಕ್ ಆಗಲ್ಲ. ಈ ಒಂದು ಟ್ರಿಕ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಇದೇ ರೀತಿ ಟ್ರಿಕ್ಗಳನ್ನ ಹೇಳ್ಕೊಡ್ತಾ ಇರ್ತೀನಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನು ಬರ್ತಿದೆಯಲ್ಲ ಅದೆಲ್ಲ ಸೊಲ್ಯೂಷನ್ಗೆ. ಆ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ಫಸ್ಟ್ ನೀವೇನು ಮಾಡಿ ಅಂದರೆ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ KEA ಅಂತ 3 ಲೆಟರ್ನ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತೆ. ಇಲ್ಲಿ ನೋಡಿ CET.online.karnataka.gov.in ಅಂತ. ಈ ಒಂದು ವೆಬ್ಸೈಟ್ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಕೊಡಿ. ಕೊಟ್ಟಾದ್ಮೇಲೆ ಇಲ್ಲಿ ನೋಡಿ ನಿಮಗೆ ಹೋಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲೂ ಕೂಡ ಒಂದು ಲಿಂಕ್ ಬರ್ತಾ ಇರುತ್ತೆ, ಆದರೆ ಇದು ಹೊಂಟೋಗ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ಅಡ್ಮಿಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದ್ಮೇಲೆ ನಂತರ ಫಸ್ಟ್ ಆಪ್ಷನ್ UG CET 2020-26 ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ 5-6 ಥರ ಆಪ್ಷನ್ ಬರುತ್ತೆ. ಆದರೆ ಸದ್ಯಕ್ಕೆ ನಮಗೆ ಯಾವುದೇ ಥರದ ಆಪ್ಷನ್ ಬೇಡ. ಜಸ್ಟ್ ಇಲ್ಲಿ ಫಸ್ಟ್ ಲಿಂಕ್ ಕಾಣ್ತಿದೆಯಲ್ಲ, ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ 16/1/2026 ಅಲ್ಲಿ ಲಿಂಕ್ ರಿಲೀಸ್ ಆಗಿರೋದು, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಸರಿನಾ? ಇಲ್ಲಿ ಫಸ್ಟ್ ಸ್ಟಾರ್ಟಿಂಗೇನೆ ಅಪ್ಲಿಕೇಶನ್ ನಂಬರ್ ಕೇಳ್ತಿದೆ, ಪಾಸ್ವರ್ಡ್ ಕೇಳ್ತಿದೆ. ಸರಿನಾ? ಇದು ಯಾರು ಆಗಲೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ. ಇದು ಸೆಕೆಂಡ್ ಸ್ಟೆಪ್ ಬಗ್ಗೆ. ಇವಾಗ ನಾವು ಇನ್ನೂ ಅಕೌಂಟೇ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಫಸ್ಟು ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಾದ್ಮೇಲೆ ನಿಮಗೆ ಲಾಸ್ಟಲ್ಲಿ ಇದೆ ಒಂದು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸರಿನಾ? ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಈ ರೀತಿ ಕಾಣುತ್ತೆ. ನೀವೇನಾದರೂ SSLC ಕ್ಲಾಸ್ 10ನ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಏನಿದೆಯಲ್ಲ KSEB ಕಡೆಯಿಂದ ಪಾಸ್ ಆಗಿದ್ದೀರಾ ಅಂದರೆ ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ನೀವೇನಾದರೂ CBSE ICSE ಬೋರ್ಡ್ SSLC ಎಕ್ಸಾಮ್ನ ಪಾಸ್ ಮಾಡಿದ್ದೀರಾ ಅಂದರೆ ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸರಿನಾ? ಇವಾಗ ನಾನು ಎಸ್ ಅಂತ ಕ್ಲಿಕ್ ಮಾಡ್ತೀನಿ, ಯಾಕಂದರೆ 90% ನೀವೆಲ್ಲ ಕೂಡ ಕರ್ನಾಟಕ ಬೋರ್ಡಲ್ಲಿ ಓದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಸರಿನಾ? ಇದನ್ನ ನಾವು ಎಸ್ ಅಂತ ಕ್ಲಿಕ್ ಮಾಡಾದ್ಮೇಲೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂಥ ರಿಜಿಸ್ಟರ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದನ್ನ ಎಂಟರ್ ಮಾಡಾದ್ಮೇಲೆ ಇಲ್ಲಿ ವೆರಿಫೈ ಅಂತ ಕಾಣ್ತಿದೆಯಲ್ಲ, ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಅನ್ನೋ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ನಿಮ್ಮ ನೇಮ್ ಇರುತ್ತೆ, ಅದಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ನಂತರ ನಿಮ್ಮ ಜೆಂಡರು, ಫಾದರ್ ನೇಮು, ಮದರ್ ನೇಮ್ ಇರುತ್ತೆ.
ಇಷ್ಟೆಲ್ಲ ಆಪ್ಷನ್ ಏನು ಬಂದಿದ್ದಿಲ್ಲ ಡಿಸ್ಪ್ಲೇ ಆಗಿದ್ದಿಲ್ಲ ಆಟೋಮೆಟಿಕ್ ಆಗಿ, ಇದು ಕರೆಕ್ಟಾಗಿ ಬಂದಿದ್ಯಾ SSC ಮಾರ್ಕ್ಸ್ ಕಾರ್ಡಲ್ಲಿ ಇರುವ ರೀತಿನೇ ಅನ್ನೋದನ್ನ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಸರಿನಾ? ಏನಾದರೂ ರಾಂಗ್ ಇತ್ತು ಅಂದರೆ ಇಮಿಡಿಯೇಟ್ ಆಗಿ ಕೀ ಅವ್ರಿಗೆ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ. ನಾನು ಡೀಟೇಲ್ಸ್ ಎಲ್ಲ ಕೂಡ SSC ಮಾರ್ಕ್ಸ್ ಕಾರ್ಡಲ್ಲಿ ಕರೆಕ್ಟ್ ಆಗಿದೆ, ಆದರೆ ಇಲ್ಲಿ ವೆಬ್ಸೈಟಲ್ಲಿ SSC ರಿಜಿಸ್ಟರ್ ನಂಬರ್ ಹಾಕಾದ್ಮೇಲೆ ರಾಂಗ್ ಬರ್ತಿದೆ ನನ್ನ ಕೀ ಅವ್ರಿಗೆ ನೀವು ಒಂದು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸ್ಯಾಡ್ ಸೈಡಿ ಕೇಳ್ತಿದೆ. ಇಲ್ಲಿ ಸ್ಯಾಡ್ ಸೈಡಿ ನಿಮ್ಮ ಹತ್ರ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ಇಲ್ಲಾಗಿ, ಯಾಕೆಂದರೆ ನೆಕ್ಸ್ಟ್ ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾದ್ರೆ ನಿಮ್ಮ ಸ್ಟಡಿ ಡೀಟೇಲ್ಸ್ ಹಾಕಬೇಕಾಗುತ್ತೆ, ಆವಾಗ ಅದು ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸ್ಯಾಡ್ ಸೈಡ್ ಏನಾದರೂ ಇಲ್ಲ ಅಂದರೆ ನೀವು ಬಿಡ್ಬೋದು, ಅದೇನು ಮ್ಯಾಂಡೇಟರಿ ಮಾಡಿಲ್ಲ ಈ ವರ್ಷ. ಸರಿನಾ? ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಏನು ಕೇಳ್ತಿದೆ ಅಂದರೆ ಆಧಾರ್ ಕಾರ್ಡಿಂದ ನೀವು ಅಥೆಂಟಿಕೇಶನ್ ಮಾಡ್ತೀರಾ ಅಥವಾ ಕೀ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲೇ ನೀವು ರಿಜಿಸ್ಟರ್ನ ಮಾಡ್ಕೋತೀರಾ ಅಂತ. ನೋಡಿ, ಕೀ ಆಫೀಸ್ಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾವು ಆನ್ಲೈನಲ್ಲೇ ಆಧಾರ್ ಕಾರ್ಡ್ ನಂಬರ್ಗಳನ್ನ ಕೊಟ್ಬಿಟ್ಟು ರಿಜಿಸ್ಟರ್ನ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ, ಫಸ್ಟ್ ಆಪ್ಷನ್ನ. ಆದಮೇಲೆ ರಿಜಿಸ್ಟರ್ ಥ್ರೂ ಆಧಾರ್ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನನ್ನ ಆಧಾರ್ ಕಾರ್ಡಲ್ಲಿ ಇರುವಂಥ ಡೀಟೇಲ್ಸ್ನ ಶೇರ್ ಮಾಡೋಕ್ಕೆ ನನಗೆ ಒಪ್ಪಿಗೆ ಇದೆ ಅನ್ನೋದಕ್ಕೋಸ್ಕರ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಆಧಾರ್ ಕಾರ್ಡ್ದು KYC ಪೇಜು ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್, ಓಕೆನಾ? ಅದಾದಮೇಲೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ OTP ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸರಿನಾ? ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಆ ಒಂದು OTPನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ. ವೆರಿಫೈ ಮಾಡಾದ್ಮೇಲೆ ಇಲ್ಲಿ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡೋಕ್ಕೆ ಹೇಳುತ್ತೆ, ಅದನ್ನ ಅಪ್ಲೋಡ್ ಮಾಡಿ. ಅದಾದಮೇಲೆ ನಿಮ್ಮ ಸ್ಟೂಡೆಂಟ್ ಇಮೇಲ್ ಅಡ್ರೆಸ್ ಏನಿರುತ್ತಲ್ಲ ಅದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನಾನು ನಿಮಗೆ ಸಜೆಸ್ಟ್ ಮಾಡೋದು, ಯಾವೊಂದು ಮೊಬೈಲ್ ನಂಬರ್ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ ಅದನ್ನ ದಯವಿಟ್ಟು ಕೊಡೋಕೆ ಹೋಗ್ಬಿಡಿ. ಅದು ಬಿಟ್ಟು ಯಾವುದು ಲಿಂಕ್ ಆಗಿಲ್ಲ, ನಾರ್ಮಲ್ ಆಗಿದೆ ಮೊಬೈಲ್ ನಂಬರು, ಅದನ್ನ ಮೊಬೈಲ್ ನಂಬರ್ ಹಾಕಿ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸರಿನಾ? ಈ ಒಂದು ಮೊಬೈಲ್ ನಂಬರ್ಗೆ OTP ನಿಮಗೆ ಪ್ರತಿ ಸಲ ಲಾಗಿನ್ ಆಗಬೇಕಾದ್ರೂ ಕೂಡ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅಂಟಿಲ್ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಈ ಒಂದು ಮೊಬೈಲ್ ನಂಬರ್ ಏನು ಕೊಡ್ತೀರಾ ಅದು ನಿಮ್ಮ ಹತ್ರನೇ ಇರಬೇಕು, ಅದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಅದಾದಮೇಲೆ ನಿಮ್ಮ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡ್ ಎಕ್ಸಾಂಪಲ್ನ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನಂಬರ್ಸು, ಡಿಜಿಟ್ಸು, ಕ್ಯಾರೆಕ್ಟರು ಎಲ್ಲ ಕೂಡ ಮಿಕ್ಸ್ ಆಗಿರಬೇಕು. ಮಿನಿಮಮ್ 8 ಡಿಜಿಟಲ್ಲಿ ಇರಬೇಕು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಒಂದು ಫಾರ್ಮೇಟಲ್ಲಿ ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಕನ್ಫರ್ಮೇಷನ್ ಪಾಸ್ವರ್ಡ್ನ ಕೊಡಿ. ಅದಾದಮೇಲೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಏನು ಕಾಣ್ತಿದೆಯಲ್ಲ ಅದನ್ನ ಎಂಟರ್ ಹಾಕ್ಬಿಟ್ಟು ರಿಜಿಸ್ಟರ್ ಅಂತ ಕೊಡಿ. ರಿಜಿಸ್ಟರ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮದು ಅಪ್ಲಿಕೇಶನ್ ನಂಬರು ಡಿಸ್ಪ್ಲೇ ಆಗುತ್ತೆ, ಅದನ್ನ ಒಂದು ಸೈಡ್ ಬರೆದಿಟ್ಕೊಳ್ಳಿ. ಸರಿನಾ? ಅದಾದಮೇಲೆ ನಿಮ್ಮ ಪಾಸ್ವರ್ಡ್ ಇವಾಗ ಏನು ಕೊಟ್ಟಿದ್ರಲ್ಲ ಅದನ್ನು ಕೂಡ ಬರೆದಿಟ್ಕೊಳ್ಳಿ. ಅದಾದಮೇಲೆ ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ನ ಬರೆದಿಟ್ಕೊಳ್ಳಿ. ಡೀಟೇಲ್ಸು ಕೂಡ ಅಂಟಿಲ್ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನ 2-3 ಕಡೆ ಬರೆದಿಟ್ಕೊಳ್ಳಿ, ಒಂದು ಪೇಪರಲ್ಲಿ ಅಥವಾ ಬುಕ್ಕಲ್ಲಿ. ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ. ಓಕೆನಾ? ಇವಾಗ ನೀವು ನೆಕ್ಸ್ಟ್ ಲಾಗಿನ್ ಆಗಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಅಂದರೆ, ಇವಾಗ ಯಾವೊಂದು ಬ್ರೌಸರ್ನ ನೀವು ಓಪನ್ ಮಾಡಿರ್ತೀರ ಅದನ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿ, ಆದರೆ ಹಿಸ್ಟ್ರಿನೂ ಕೂಡ ಕ್ಲಿಯರ್ ಮಾಡಿ ಬ್ರೌಸರ್ದು. ಓಕೆನಾ? ಅದಾದಮೇಲೆ ಆ್ಯಸ್ ಯೂಶುವಲ್ ಕೀ ಅಂತ ಸರ್ಚ್ ಮಾಡ್ತೀರಾ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಅಪ್ಲಿಕೇಶನ್ ನಂಬರ್ ನಿಮ್ಗೆ ಏನು ಡಿಸ್ಪ್ಲೇ ಆಗಿತ್ತು ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ತೀರಾ. ಅದಾದಮೇಲೆ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡ್ತೀರಾ. ಅದಾದಮೇಲೆ ಸೆಕ್ಯೂರಿಟಿ ಕೋಡ್ ಏನು ಕಾಣ್ತಿದೆಯಲ್ಲ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಅದಾದಮೇಲೆ ಲಾಗಿನ್ ಯೂಸಿಂಗ್ OTP ಅಂತ ಕಾಣ್ತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಹಾಕ್ಬಿಟ್ಟು ನೀವು ಲಾಗಿನ್ ಆಗ್ಬೋದಾಗಿರುತ್ತೆ. ನಿಮಗೆ ನೆಕ್ಸ್ಟ್ ಪಾರ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಷಯ, ಇಲ್ಲಿ SUSI ಯೂನಿವರ್ಸಿಟಿ ಬಗ್ಗೆ ನೀವು ಎಷ್ಟೊಂದು ಜನ ಕೇಳಿರ್ಬೋದು. ಇದೊಂದು ಟಾಪ್ ಯೂನಿವರ್ಸಿಟಿಗಳಲ್ಲಿ ಒಂದಾಗಿರುತ್ತೆ. NAC A+ ಯೂನಿವರ್ಸಿಟಿ ಗ್ರೇಡ್ ಕೂಡ ಇದೆ. ಈ ಒಂದು SUSI ಯೂನಿವರ್ಸಿಟಿ ಟೆಕ್ ಪಾರ್ಕ್ಗಳ ಮಧ್ಯದಲ್ಲಿದೆ. ಕಾಲೇಜ್ ಸುತ್ತಮುತ್ತ ಬಿಗ್ ಟೆಕ್ ಕಂಪ್ನಿಗಳಿದೆ. ಮತ್ತು ಇಲ್ಲಿ ನೀವು ಎಜುಕೇಷನ್ ಮುಗಿಸಿದ ತಕ್ಷಣ ಅಲ್ಲೇ ಒಂದು ಕಂಪ್ನಿಗಳಲ್ಲೂ ಕೂಡ ಜಾಯ್ನ್ ಆಗಿ ಕೆಲಸನೂ ಕೂಡ ಮಾಡ್ಬೋದಾಗಿರುತ್ತೆ. SUSIದಲ್ಲಿ BTech ಇನ್ ಇಂಜಿನಿಯರಿಂಗ್, BCA, BBA, BCom, BSc, MTech, MCA, MBA, MSc, BTech, ಡಿಪ್ಲೊಮೊ, ಲ್ಯಾಟರಲ್ ಎಂಟ್ರಿ, ಹಾಗೆ ಸಮ್ ಆ್ಯನಿಮೇಷನ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಕೋರ್ಸಸ್ನು ಕೂಡ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಮತ್ತು ಈ ಒಂದು ಕಾಲೇಜಲ್ಲಿ ಒಂದು ಗುಡ್ ಪ್ಲೇಸ್ಮೆಂಟ್ ರೆಕಾರ್ಡ್ ಕೂಡ ಇದೆ. ಇವಾಗ ಅಡ್ಮಿಷನ್ಸ್ ಎಲ್ಲ ಓಪನ್ ಆಗಿದೆ. ಮತ್ತು ಈ ಒಂದು ಕಾಲೇಜಲ್ಲಿ ಸೀಟ್ಸ್ಗಳು ಬೇಗ ಫಿಲಪ್ ಆಗುತ್ತೆ. ಲೇಟಾಗಿ ನೀವು ಅಡ್ಮಿಷನ್ ಆದರೆ ಸ್ವಲ್ಪ ಫೀಸಸ್ಗಳು ಇನ್ಕ್ರೀಸು ಕೂಡ ಆಗ್ಬೋದು. ನೀವೇನಾದರೂ ಈ ಒಂದು ಕಾಲೇಜ್ಗೆ ಅಪ್ಲೈ ಮಾಡಬೇಕು ಮತ್ತು ಕ್ಯಾಂಪಸ್ ವಿಸಿಟ್ ಶೆಡ್ಯೂಲ್ನ ಬುಕ್ ಮಾಡ್ಕೋಬೇಕಂದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಚೆಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂದರೆ ಇವಾಗ ರಿಜಿಸ್ಟರ್ ಆಗೋರಿಗೆ ಸ್ಕಾಲರ್ಶಿಪ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಅಡ್ಮಿಷನ್ ಆಗೋರಿಗೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲಿ ಚೆಕ್ ಮಾಡಿ ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಇವಾಗ ಈ ಒಂದು ವಿಡಿಯೋದಲ್ಲಿ ನಾನು ಹೇಳುವಂಥ ಪ್ರತಿಯೊಂದು ಪಾಯಿಂಟ್ಸು ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕೆಂದರೆ ಎಷ್ಟೊಂದು ಜನ ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾದ್ರೆ ಸಾಕಷ್ಟು ಎರರ್ಗಳು ಬರ್ತಿದೆ.
ಮತ್ತು ಎಷ್ಟೊಂದು ಜನಕ್ಕೆ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಬೇಕಾದ್ರೆ ಕೆಲವು ಪ್ರಾಬ್ಲಮ್ಸ್ಗಳು ಕೂಡ ಬರ್ತಿದೆ. ಅದು ಯಾವ ರೀತಿ ನೀವು ರೆಕ್ಟಿಫೈ ಮಾಡೋದು, ಏನೇನು ಪ್ರಾಬ್ಲಮ್ಸ್ಗಳು ಬರ್ತಿದೆ, ಅದಕ್ಕೆ ಸೊಲ್ಯೂಷನ್ ಏನು ಎಲ್ಲನೂ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನೋಡ್ಬೋದು ಫಸ್ಟ್ ಇಲ್ಲಿ ಒಂದು ರೋ ಇದೆ. ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಇಯರ್ ಡಾಟಾ ಅಂತ ಇದೆ, ಜನರಲ್ ಡೀಟೇಲ್ಸ್ ಅಂತ ಇದೆ, ಸ್ಟೇಟ್ ಡೀಟೇಲ್ಸ್ ಅಂತ ಇದೆ, ಎಲಿಜಿಬಿಲಿಟಿ ಕ್ಲಾಸ್ ಅಂತ ಇದೆ, ಹಾಗೆ ರಿಸರ್ವೇಷನ್ನು, ಸ್ಪೆಷಲ್ ಕ್ಯಾಟಗರಿ, ಹಾಗೆ NRI ವಾರ್ಡು, ಡಾಕ್ಯುಮೆಂಟ್ ಅಪ್ಲೋಡು, ನಂತರ ಕೋರ್ಸ್ ಡೀಟೇಲ್ಸು, ಲಾಸ್ಟಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಬರ್ತಿದೆ. ಸರಿನಾ? ಇಲ್ಲಿ ನೀವು ನೋಡ್ಬೋದು ಈ ವರ್ಷ ಸ್ಪೆಷಾಲಿಟಿ ಏನು ಮಾಡಿದ್ದಾರೆ ಅಂದರೆ ನಿಮಗೆ ಕೆಲವು ರಿಸರ್ವೇಷನ್ ಸರ್ಟಿಫಿಕೇಟ್ಗಳನ್ನ ಇಲ್ಲಿ ಮೊದಲೇ ಕೊಟ್ಬಿಟ್ಟಿದ್ರೆ ನೀವು ಯಾವುದಾದ್ರೂ ರಿಸರ್ವೇಷನ್ಗಳನ್ನ ಕ್ಲೈಮ್ ಮಾಡ್ತಾ ಇದ್ರೆ ರಿಲೆವೆಂಟ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಸರಿನಾ? ನೀವೆಲ್ಲೂ ಕೂಡ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಏನು ಅಂತ ಹುಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಅದನ್ನು ನೀವು ಓದ್ಕೊಂಡು ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ನೀವೇನಾದರೂ ಡ್ರಾಪರ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ಈ ಒಂದು ಟ್ಯಾಬ್ ಮೊದಲೇ ಎನೇಬಲ್ ಆಗಿರುತ್ತೆ. ಸರಿನಾ? ಇಲ್ಲಿ ಪ್ರೀವಿಯಸ್ ಇಯರ್ ಡಾಟಾ ಅಂತಿದೆಯಲ್ಲ, ಇಲ್ಲಿ ಎಡಿಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಬೋದು. ಸರಿನಾ? ಕ್ಲಿಕ್ ಮಾಡಿಬಿಟ್ಟು ನೀವು ಲಾಸ್ಟ್ ಇಯರ್ ಯಾವ ರೀತಿ ಅಪ್ಲೈ ಮಾಡಿದ್ರಿ, ಸೇಮ್ ಇನ್ಕಮ್ ಸರ್ಟಿಫಿಕೇಟು, ಸೇಮ್ ಕ್ಲಾಸ್ ಡೀಟೇಲ್ಸ್ನೇ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ ಅಂದರೆ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಅದೇ ಆಟೋಮೆಟಿಕ್ಕಾಗಿ ಅಪ್ಲೈ ಆಗುತ್ತೆ. ಯಾವ್ದು ಬೇಡ ಅದನ್ನ ಎಡಿಟ್ ಮಾಡ್ಕೋಬೋದಾಗಿರುತ್ತೆ. ಸರಿನಾ? ನೀವು ಫ್ರೆಶ್ ಆಗಿ ಅಪ್ಲೈ ಮಾಡ್ತೀರಾ ಅಂದರೆ ಜಸ್ಟ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಜನರಲ್ ಡೀಟೇಲ್ಸಿಂದ ನಿಮ್ಮ ಡೀಟೇಲ್ಸ್ಗಳನ್ನ ಫಿಲಪ್ ಮಾಡ್ತಾ ಬನ್ನಿ. ಇವಾಗ ನೀವು ಫ್ರೆಶರ್ ಸ್ಟೂಡೆಂಟ್ಸ್ ಯಾರಿದ್ದೀರಾ ನೀವು ಈ ಒಂದು ಟ್ಯಾಬ್ ಬಗ್ಗೆ ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ನೀವು ಡೈರೆಕ್ಟಾಗಿ ಜನರಲ್ ಡೀಟೇಲ್ಸ್ ಅಂತ ಕಾಣ್ತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸರಿನಾ? ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಡೀಟೇಲ್ಸ್ ಏನಿದೆಯಲ್ಲ ಅದೆಲ್ಲ ಕೂಡ ಆಟೋಮೆಟಿಕ್ ಆಗಿ ಇಲ್ಲೇ ಫೆಚ್ ಅಪ್ ಆಗಿರುತ್ತೆ. ನೀವು ನೋಡ್ಬೋದು ಎಲ್ಲ ಕೂಡ ಆಟೋಮೆಟಿಕ್ ಆಗಿ ಅದು ಇಲ್ಲೇ ಬಂದಿರುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನಿಮ್ಮ ರಿಲಿಜನ್ ಕೇಳುತ್ತೆ. ರಿಲಿಜನ್ ಯಾವುದು? ಹಿಂದೂನಾ, ಮುಸ್ಲಿಮ್, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕ್ರಿಶ್ಚಿಯನ್ ಆದರೆ ನಿಮಗೆ ಸಬ್ ಕ್ಯಾಟಗರಿಗಳಿರುತ್ತೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ನಿಮ್ಮ ಮದರ್ ಟಂಗ್ ಯಾವುದು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಯಾವುದೇ ಕಾರಣಕ್ಕೂ ಕೂಡ ಮಿಸ್ಟೇಕ್ ಆಗಬಾರ್ದು. ಸರಿನಾ? ನಂತರ ಇಲ್ಲಿ ನಿಮ್ಮ ಡೀಟೇಲ್ಸ್ ಏನಿರುತ್ತಲ್ಲ, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ನಂತರ ಇಲ್ಲಿ ನಿಮ್ಮ ಅಡ್ರೆಸ್ಸು, ಪಿನ್ ಕೋಡು, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಕೇಳುತ್ತೆ. ನೀವು ಯಾವ ಒಂದು ಡಿಸ್ಟಿಕ್ಕು, ತಾಲೂಕು, ಸ್ಟೇಟಲ್ಲಿ ಇದ್ದೀರಾ ಆ ಒಂದು ಡೀಟೇಲ್ಸ್ನ ಹಾಕಿ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ. ತಾಲೂಕು ಕೇಳುತ್ತೆ ಅದನ್ನ ಎಂಟರ್ ಮಾಡಿ. ಅದಾದ್ಮೇಲೆ ನ್ಯಾಷನಾಲಿಟಿ ಕೇಳುತ್ತೆ, ಇಂಡಿಯನ್ ಅಥವಾ NRIನ ಅಂತ. ಇಂಡಿಯನ್ ಆಗಿದ್ರೆ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ರೆಸಿಡೆನ್ಸಿ ಆಫ್ ಇಂಡಿಯಾ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ. ನಂತರ ನೀವು ಸೈನ್ಸಾ, ಕಾಮರ್ಸ್ ಅಂತ ಕೇಳುತ್ತೆ, ಅದೆಲ್ಲಾನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೇವ್ ಜನರಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡೀಟೇಲ್ಸ್ ಸೇವ್ ಆಗುತ್ತೆ. ನಂತರ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡೀಟೇಲ್ಸ್ ಎಲ್ಲ ಕೂಡ ನೀವು ಫಿಲ್ಅಪ್ ಮಾಡಾದ್ಮೇಲೆ ನಿಮ್ಮ ಸ್ಟಡಿ ಡೀಟೇಲ್ಸ್ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಅಂದ್ರೆ ಇವಾಗ 1ನೇ ಕ್ಲಾಸಿಂದ 2nd PUC ವರೆಗೂ ಕೂಡ ಯಾವ್ಯಾವ ಕಾಲೇಜ್ಗಳಲ್ಲಿ, ಯಾವ್ಯಾವ ಸ್ಕೂಲ್ಗಳಲ್ಲಿ ಓದಿದ್ದೀರಾ, ಮತ್ತೆ ಯಾವ ವರ್ಷ ನೀವು ಸೇರ್ಕೊಂಡ್ರಿ, ಮತ್ತೆ ಯಾವ ವರ್ಷ ಪಾಸ್ ಆದ್ರಿ ಅನ್ನೋ ಡೀಟೇಲ್ಸ್ಗಳನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನೀವೇನಾದ್ರೂ ಸ್ಯಾಟ್ ID ಹಾಕಿತ್ತು ಅಂದ್ರೆ ನಿಮ್ದು ಎಷ್ಟೊಂದು ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗುತ್ತೆ. ಕೆಲವು ಕ್ಲಾಸ್ ಡೀಟೇಲ್ಸ್ ಯಾವ್ದು ಫೆಚ್ ಅಪ್ ಆಗಿಲ್ಲ ಅದನ್ನ ನೀವು ಮ್ಯಾನ್ಯಲ್ ಆಗಿ ನೀವು ಎಂಟರ್ ಮಾಡಬೇಕು. ಫಸ್ಟ್ ಇಲ್ಲಿ ನೀವು ಯಾರು ಸ್ಯಾಟ್ ID ನಂಬರ್ನ ಕೊಟ್ಟಿದ್ದೀರಾ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಸ್ಕ್ರಾಲ್ ಡೌನ್ ಮಾಡ್ಬಿಟ್ಟು ಅದೆಲ್ಲ ಕೂಡ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕು. ನಿಮ್ಮ ಸ್ಕೂಲ್ ನೇಮು, ಡಿವಿಷನ್ ಎಲ್ಲ ಕೂಡ. ಸರಿನಾ? ಏನಾದರೂ ರಾಂಗ್ ಇತ್ತು ಅಂದ್ರೆ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಡಿಲೀಟ್ ಮಾಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 1 to 12th ಅಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸು ಮಿಸ್ಸಿಂಗ್ ಇದೆ ಅಂದಾಗ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ನೀವು ಎಷ್ಟನೇ ಕ್ಲಾಸ್ದು ಡೀಟೇಲ್ಸ್ನ ಹಾಕ್ಬೇಕು ಅಂತ ಇರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 5th ಸ್ಟ್ಯಾಂಡರ್ಡ್ ಏನಾದರೂ ಡೀಟೇಲ್ಸ್ ಹಾಕ್ಬೇಕಂದ್ರೆ ಕ್ಲಾಸ್ 5th ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಕ್ಲಾಸ್ 5th ಎಷ್ಟನೇ ವರ್ಷದಲ್ಲಿ ಪಾಸ್ ಆದ್ರಿ, 2005ನ, 10ನ, 20ನ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಯಾವೊಂದು ಬೋರ್ಡ್ ಅಂಡರಲ್ಲಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. CBSEನ, ಕರ್ನಾಟಕ ಸ್ಟೇಟ್ ಬೋರ್ಡ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ ಸ್ಕೂಲ್ ಯಾವೊಂದು ಸ್ಟೇಟಲ್ಲಿ ಬರುತ್ತೆ, ಯಾವೊಂದು ಡಿಸ್ಟಿಕಲ್ಲಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಸ್ಕೂಲ್ ಈ ಒಂದು ಲಿಸ್ಟಲ್ಲಿ ಬಂದಿರುತ್ತೆ, ಅದನ್ನ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡ್ಬಿಟ್ಟು ಅದನ್ನ ಆಟೋಮೆಟಿಕ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ ಸ್ಕೂಲು ಗೌರ್ಮೆಂಟ್ ಸ್ಕೂಲಾ, ಪ್ರೈವೇಟ್ ಸ್ಕೂಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಸ್ಕೂಲ್ ಏನಾದರೂ ಹಳ್ಳಿಲಿ ಬರುತ್ತಾ, ರೂರಲ್ ಅಥವಾ ಅರ್ಬನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಂಗ್ಲಿಷ್ ಮೀಡಿಯಂ ಸ್ಕೂಲಾ, ಕನ್ನಡ ಮೀಡಿಯಂ ಸ್ಕೂಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ್ಮೇಲೆ ಆಡ್ ಸ್ಟಡಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ 5th ಸ್ಟ್ಯಾಂಡರ್ಡ್ ನೀವು ಆಡ್ ಮಾಡಿದ್ರಲ್ವಾ ಅದು ಕಂಪ್ಲೀಟ್ ಆಗಿ ಇಲ್ಲಿ ಈ ರೀತಿ ಬಂದಿರುತ್ತೆ, ಅದನ್ನ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡಾದ್ಮೇಲೆ ಎಲ್ಲ ಕ್ಲಾಸ್ ಕೂಡ ಇದೆಯಾ, 1 to 12th ಇದೆಯಾ ಅನ್ನೋದನ್ನ ಒಂದ್ಸಲ ವೆರಿಫೈ ಮಾಡ್ಕೊಂಡು ನೆಕ್ಸ್ಟ್ ಅನ್ನೋ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ.
ನೀವು ಸ್ಟಡಿ ಡೀಟೇಲ್ಸ್ ಎಲ್ಲಾನು ಕೂಡ ಎಂಟರ್ ಮಾಡಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಎಲಿಜಿಬಿಲಿಟಿ ಕ್ಲಾಸ್ ಆಗಿರುತ್ತೆ. ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಶನ್ ಇದೆಯಲ್ಲ, ಇದು A to Z ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗಿರುತ್ತೆ. ಸರಿನಾ? ಇವಾಗ ನೀವು ಸ್ಟಡಿ ಡೀಟೇಲ್ಸ್ 1ನೇ ಕ್ಲಾಸಿಂದ 12th ವರೆಗೂ ಕೂಡ ನೀವು ಎಲ್ಲೆಲ್ಲಿ ಓದಿದ್ದೀರಾ, ಎಷ್ಟು ವರ್ಷ ಓದಿದ್ದೀರಾ ಅನ್ನೋ ಡೀಟೇಲ್ಸ್ನ ಫಿಲ್ ಅಪ್ ಮಾಡಿದ್ರಲ್ಲ ಲಾಸ್ಟ್ ಪೇಜಲ್ಲಿ, ಆ ಒಂದು ಬೇಸಿಸ್ ಮೇಲೆ ಇದು ಆಟೋಮೆಟಿಕ್ ಆಗಿ ಕ್ಲಾಸ್ A ಅಂತ ಬಂದಿದೆ. ನೀವು ಸ್ಟಡಿ ಡೀಟೇಲ್ಸ್ ಏನಾದರೂ ಡಿಫ್ರೆಂಟ್ ಆಗಿ ಫಿಲ್ ಅಪ್ ಮಾಡಿದ್ರೆ ಇಲ್ಲಿ ಚೇಂಜಸ್ ಆಗುತ್ತೆ. ಸರಿನಾ? ಇವಾಗ ಕ್ಲಾಸ್ A ಅಂತ ಬಂದಿರೋದು ಕರೆಕ್ಟ್ ಅನ್ನೋ ಒಂದ್ಸಲಿ ವೆರಿಫೈ ಮಾಡಿಕೊಂಡು ಸೇವ್ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಡೀಟೇಲ್ಸ್ ಸೇವ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಪಾರ್ಟ್ನ ನೀವು ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇವಾಗ KA ಅಪ್ಲಿಕೇಶನ್ ನೀವೇನು ಫಿಲ್ ಅಪ್ ಮಾಡ್ತಾ ಇರಲ್ಲ ಅದರಲ್ಲಿ ಮೇಜರ್ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಇದೇನೇ ಆಗಿರುತ್ತೆ. ಸರಿನಾ? ಏನಕ್ಕೆ ಅಂದ್ರೆ ಇಲ್ಲಿ ನಿಮ್ದು ರಿಸರ್ವೇಷನ್ಗಳನ್ನ ನೀವು ಕ್ಲೈಮ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೀವು ಯಾವ ರಿಸರ್ವೇಷನ್ಗಳನ್ನ ಕ್ಲೈಮ್ ಮಾಡ್ಬೋದು ಅಂದ್ರೆ ಇಲ್ಲಿ ನೀವು ನೋಡ್ಬೋದು ST ಜಾನ್ಸ್ ಏನಾದರೂ ನೀವು ಮೆಡಿಕಲ್ ಕಾಲೇಜ್ನ ನೋಡ್ತಾ ಇದ್ರೆ ಕ್ರಿಶ್ಚಿಯನ್ಸ್ ಸ್ಟೂಡೆಂಟ್ಸ್ಗಳು ನೀವು ಆ ಒಂದು ರಿಸರ್ವೇಷನ್ಗಳನ್ನ ಇಲ್ಲಿ ಕ್ಲೈಮ್ ಮಾಡ್ಬೋದು. ಮತ್ತೆ ನೀವೇನಾದರೂ ಒಂದು ರಿಲಿಜಿಯಸ್ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿನ ಕ್ಲೈಮ್ ಮಾಡಬೇಕು ಅಂತ ಇದ್ರೆ ಅದನ್ನು ಕೂಡ ಈ ಒಂದು ಪೇಜಲ್ಲಿ ಕ್ಲೈಮ್ ಮಾಡ್ಬೋದು. ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಈ ಒಂದು ರಿಸರ್ವೇಷನ್ ನಿಮ್ಗೆ ಏನಾದರೂ ಅಪ್ಲೈ ಆಯಿತು ಅಂದ್ರೆ ನೀವು ಅದನ್ನ ಕ್ಲೈಮ್ ಮಾಡ್ಬೋದು. ಮತ್ತೆ ಕನ್ನಡ ಮೀಡಿಯಂ ರೂರಲ್ ಕೋಟಾ ರಿಸರ್ವೇಷನ್ ಯಾರು ಕ್ಲೈಮ್ ಮಾಡಬೇಕು ಅಂತ ಇರ ಅವರು ಈ ಒಂದು ಸ್ಟೆಪ್ ಅಲ್ಲೇ ಈ ಒಂದು ಪೇಜ್ ಅಲ್ಲೇ ನೀವು ಕ್ಲೈಮ್ ಮಾಡಬೇಕಾಗುತ್ತೆ. ಇಲ್ಲಿ ಕನ್ನಡ ಮೀಡಿಯಂ ಮತ್ತೆ ರೂರಲ್ ಕೋಟಾ ನೀವೇನಾದ್ರೂ ಕ್ಲೈಮ್ ಮಾಡಬೇಕಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಕೂಡ ಒಂದು ವರ್ಷನೂ ಕೂಡ ಗ್ಯಾಪ್ ಇಲ್ದೇನೆ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ಬೇಕು ಕನ್ನಡ ಮೀಡಿಯಂ ರಿಸರ್ವೇಷನ್ ನ ಕ್ಲೈಮ್ ಮಾಡಕ್ಕೆ, ಹಾಗೆ ರೂರಲ್ ಓದಿರ್ಬೇಕು ರೂರಲ್ ರಿಸರ್ವೇಷನ್ ನ ಕ್ಲೈಮ್ ಮಾಡಕ್ಕೆ. ಸರಿನಾ? ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸು ನೀವೇನಾದ್ರೂ ಒಂದು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ನ ಕ್ಲೈಮ್ ಮಾಡ್ಬೇಕಂದ್ರೆ ಆ ಒಂದು ರಿಲೆವೆಂಟ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತು ಅಂದ್ರೆ ಇಲ್ಲಿ ಎಸ್ ಅಂತ ಸಬ್ಮಿಟ್ ಮಾಡಿ ಆ ಒಂದು ಸರ್ಟಿಫಿಕೇಟ್ ನಂಬರ್ನ ಹಾಕ್ತು ಅಂದರೆ ಆ ಒಂದು ರಿಸರ್ವೇಷನ್ನ ನೀವು ಕ್ಲೈಮ್ ಮಾಡ್ಬೋದಾಗಿರುತ್ತೆ. ಇಂಪಾರ್ಟೆಂಟು ಮೇಯ್ನಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ 2 ಆಪ್ಷನ್ ಬರುತ್ತೆ. ಇಲ್ಲಿ ಕ್ಲೈಮ್ ಕ್ಯಾಟಗರಿ ರಿಸರ್ವೇಷನ್ನು ಮತ್ತು ಕ್ಲೈಮ್ ಇನ್ಕಮ್ ಅಂತ. ಇಲ್ಲಿ ಕ್ಯಾಟಗರಿ ರಿಸರ್ವೇಷನ್ ಬೇಸಿಸ್ ಮೇಲೆ ನಿಮಗೆ ಸೀಟ್ಗಳು ಅಲಾಟ್ಮೆಂಟ್ ಆಗೋದು. ಸರಿನಾ? ಇಲ್ಲಿ ನಿಮ್ಮ ಹತ್ರ ಏನಾದರೂ SC ST ಕ್ಯಾಟಗರಿ 1, 2A, 2B, 3A, 3B ಸರ್ಟಿಫಿಕೇಟ್ ಇತ್ತು ಅಂದರೆ ಕ್ಯಾಟಗರಿದು ಐ ವಾಂಟ್ ಟು ಕ್ಲೈಮ್ ಕ್ಯಾಟಗರಿ ಅಂಡರ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು RD ನಂಬರ್ನ ಹಾಕ್ಬಿಟ್ಟು ವೆರಿಫೈ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ವೆರಿಫೈ ಮಾಡಿ ನಿಮಗೆ ರಿಸರ್ವೇಷನ್ನ ಕ್ಲೈಮ್ ಮಾಡಿ ಕೊಡುತ್ತೆ. ಸರಿನಾ? ಇದರಿಂದ ನಿಮಗೆ ಏನು ಬೆನಿಫಿಟ್ಟು ಕ್ಯಾಟಗರಿ ಸರ್ಟಿಫಿಕೇಟ್ ಇದೆ ಅಂದರೆ ಇವಾಗ ಕೌನ್ಸಿಲಿಂಗಲ್ಲಿ ನಿಮ್ಮ ಕ್ಯಾಟಗರಿಗೆ ಅಂತಲೇ ಇಷ್ಟು ಸೀಟ್ಸ್ಗಳು ರಿಸರ್ವ್ ಆಗಿರುತ್ತೆ ಅಂತ ಸಮ್ ಪರ್ಸೆಂಟೇಜು. ಸರಿನಾ? ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಬೇಕಾದ್ರೆ ನಿಮಗೆ ಕ್ಯಾಟಗರಿಯಲ್ಲೇ ಸೀಟ್ ಅಲಾಟ್ಮೆಂಟ್ ಆಗಿ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇವಾಗ ನಿಮ್ಮ ಹತ್ರ ಕ್ಯಾಟಗರಿ ಸರ್ಟಿಫಿಕೇಟ್ ಇಲ್ಲ ಅಂದರೆ ನೀವು ಜನರಲ್ ಮೆರಿಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಕಾಂಪಿಟೇಷನ್ ನಿಮಗೆ ಜಾಸ್ತಿ ಆಗುತ್ತೆ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನ್ಕಮ್ ಸರ್ಟಿಫಿಕೇಟ್ನು ಕೂಡ ಆ್ಯಡ್ ಮಾಡೋಕ್ಕೆ ಕೇಳಿದ್ದಾರೆ. ಇಲ್ಲಿ ನೀವೇನಾದರೂ OBC ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದರೆ ನಿಮಗೆ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡೂ ಕೂಡ ಒಂದರಲ್ಲೇ ಬರುತ್ತೆ. ಯಾರಿಗೆ ಅಂದರೆ 2A ಮತ್ತು 2B 3B ಅವ್ರಿಗೆಲ್ಲರಿಗೂ ಕೂಡ ಏನಾಗುತ್ತೆ ಅಂದರೆ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡೂ ಕೂಡ ಒಂದರಲ್ಲೇ ಇರುತ್ತೆ. ಈ SC ST ಮತ್ತು ಇನ್ಕಮ್ ಬೇರೆ ಸರ್ಟಿಫಿಕೇಟ್ ನಂಬರ್ ಇರುತ್ತೆ, ಕ್ಯಾಸ್ಟ್ ಬೇರೆ ಸರ್ಟಿಫಿಕೇಟ್ ನಂಬರ್ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸರಿನಾ? ನೀವೇನಾದರೂ ಇನ್ಕಮ್ ಸರ್ಟಿಫಿಕೇಟಲ್ಲಿರುವಂಥ ಒಂದು ಬೆನಿಫಿಟ್ನ ಪಡ್ಕೋಬೇಕು ಅಂದರೆ ಇಲ್ಲಿ ಇನ್ಕಮ್ 8 lakh ಒಳಗಡೆ ಇದೆ ಒಂದು OBC ಸ್ಟೂಡೆಂಟ್ಸು ಮತ್ತು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ, ಮತ್ತು SC ST ಆಗಿದ್ರೆ 10 lakh ಒಳಗಡೆ ಇರಬೇಕು ಇನ್ಕಮ್. ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಸರ್ಟಿಫಿಕೇಟ್ ನಂಬರ್ ಹಾಕಬೇಕಾಗುತ್ತೆ. ಚೆಕ್ ಅಂತ ಕೊಟ್ಟರೆ ಅದು ವೆರಿಫೈ ಆಗುತ್ತೆ. ಆಟೋಮೆಟಿಕ್ ಆಗಿ ನಿಮಗೆ ಇನ್ಕಮ್ ಬೇಸಿಸ್ ಮೇಲೆ ನಿಮ್ಗೆ ಏನು ರಿಸರ್ವೇಷನ್ ಫೆಸಿಲಿಟಿ ಸಿಗಬೇಕು SNQ ಕೋಟಾ ಅದಕ್ಕೆ ನೀವು ಆಟೋಮೆಟಿಕ್ ಆಗಿ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಮತ್ತು SC ST ಸ್ಟೂಡೆಂಟ್ಸು ಫೀಸ್ ಕನ್ಸೆಷನ್ಗೆ ಇಲ್ಲಿ ಆಟೋಮೆಟಿಕ್ ಆಗಿ ಎಲಿಜಿಬಲ್ ಆಗ್ತಾರೆ. ಸರಿನಾ? ಇವಾಗ ಎಲ್ಲ ರಿಸರ್ವೇಷನ್ ನಿಮಗೆ ಬೇಕಾಗಿರೋದೆಲ್ಲನೂ ಕೂಡ ಕ್ಲೈಮ್ ಮಾಡಿದ್ರೆ ನೀವು ಎಲಿಜಿಬಿಲಿಟಿ ಇರೋದನ್ನ ಒಂದ್ಸಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ವೆರಿಫೈ ಮಾಡಿಕೊಂಡು ಸೇವ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಚೆಕ್ಡ್ ಅಂತ ಇದೆಯಲ್ಲ ಇದೆಲ್ಲ ಆಪ್ಷನ್ ಕೂಡ ಟಿಕ್ ಮಾಡಬೇಕಾಗುತ್ತೆ. A to Z ಎಲ್ಲಾನು ಕೂಡ ಇಲ್ಲಿ ಎಲ್ಲಾನು ಕೂಡ ನೀವು ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಲಾಸ್ಟಲ್ಲಿ ಸೇವ್ ರಿಸರ್ವೇಷನ್ ಅಂತ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ರಿಸರ್ವೇಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿ ಇದು ಸೇವ್ ಆಗುತ್ತೆ. ರಿಸರ್ವೇಷನ್ ಎಲ್ಲಾನು ಕೂಡ ನಾವು ಸೇವ್ ಮಾಡಾಯ್ತು. ರಿಸರ್ವೇಷನ್ ಅಲ್ಲಿ ಯಾವ ರಿಸರ್ವೇಷನ್ಗಳು ಬರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೆಷಲ್ ಕ್ಯಾಟಗರಿ ಅಂತ. ಈ ಒಂದು ಸ್ಪೆಷಲ್ ಕ್ಯಾಟಗರಿಲಿ ಯಾವ ಕ್ಯಾಟಗರಿಗಳು ಬರುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಂದ್ರೆ NCC, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಬರುತ್ತೆ. ಮತ್ತೆ ಆಂಗ್ಲೋ ಇಂಡಿಯನ್ಸು, ಮತ್ತೆ ಸೆಂಟ್ರಲ್ ಆರ್ಮ್ ಫೋರ್ಸು, ಮತ್ತೆ ಎಕ್ಸ್ ಸೆಂಟ್ರಲ್ ಆರ್ಮ್ ಫೋರ್ಸ್ ಬರುತ್ತೆ. ಸರಿನಾ? ಇಷ್ಟರಲ್ಲಿ ನಿಮ್ಗೆ ಯಾವ್ದಾರ ಒಂದು ರಿಸರ್ವೇಷನ್ ನೀವು ಎಲಿಜಿಬಲ್ ಇದ್ದೀರಾ ಅಂತ ನಿಮ್ಗೆ ಅನ್ಸಿದ್ರೆ ಅಥವಾ ನಿಮ್ಮ ಹತ್ರ ರಿಲೆವೆಂಟ್ ಡಾಕ್ಯುಮೆಂಟ್ ಇದೆ, ಒಂದು ಸರ್ಟಿಫಿಕೇಟ್ ಇದೆ ಸ್ಪೆಷಲ್ ಕ್ಯಾಟಗರಿಗೆ ಅಂದರೆ ಮಾತ್ರ ನೀವು ಯಾವುದು ಸ್ಪೆಷಲ್ ಕ್ಯಾಟಗರಿನ ಕ್ಲೈಮ್ ಮಾಡಬೇಕು ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ರಿಸರ್ವೇಷನ್ಗೆ ಎಸ್ ಅಂತ ಕೊಡಬೇಕಾಗುತ್ತೆ. ಇವಾಗ ಜಸ್ಟ್ ಕ್ಲೈಮ್ ಮಾಡ್ತೀರಾ, ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೀತಾರೆ. ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ ಮಾಡಿದಿರ ಅಲ್ವಾ, ಅದನ್ನ ನಿಮ್ಗೆ ಎಲಿಜಿಬಲ್ ಮಾಡಬೇಕು
ಮಾಡ್ಕೋಬೇಕಂದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನ ನೀವು ಕೀ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಆವಾಗ ನೀವು ಅಲ್ಲೋಗಿ ನೀವು ಮಾಡಿಸ್ಕೋಬೋದಾಗಿರುತ್ತೆ. ಸರಿನಾ? ಇವಾಗ ಇವ್ರು ಯಾವುದಕ್ಕೂ ಕೂಡ ಎಲಿಜಿಬಲ್ ಇಲ್ಲ ಇಷ್ಟರಲ್ಲಿ, ಅದಕ್ಕೆ ನಾನು ನೋ ಅಂತ ಕೊಡ್ತಾ ಇದ್ದೀನಿ. ಯಾವುದು ಕೂಡ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇಲ್ಲ. ಸರಿನಾ? ನೆಕ್ಸ್ಟ್ ಆಪ್ಷನ್ NRI ವಾರ್ಡ್ ಅಂತ. ಇದು ಯಾರು NRI ರಿಸರ್ವೇಷನ್ಗಳನ್ನ ಕ್ಲೈಮ್ ಮಾಡಬೇಕು ಅಂತ ಇದ್ರೆ ಒಂದು ಮೆಡಿಕಲ್ ಸೀಟ್ಸ್ಗಳಲ್ಲಿ ಅವ್ರಿಗಾಗಿರುತ್ತೆ. ಇಲ್ಲಿ ನಿಮ್ಗೆ ಯಾರಾದರೂ NRI ಸ್ಪಾನ್ಸರ್ ಮಾಡೋರಿದ್ದಾರೆ NRI ಸೀಟ್ಸ್ನ ಅಂದರೆ ಎಸ್ ಅಂತ ಕ್ಲಿಕ್ ಮಾಡಿ ಆ ಡೀಟೇಲ್ಸ್ಗಳನ್ನ ಹಾಕಬೇಕು. ಇಲ್ಲಿ ಯಾರು ಕೂಡ ಅವ್ರಿಗೆ ಸ್ಪಾನ್ಸರ್ ಮಾಡೋರಿಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸರಿನಾ? ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಆಪ್ಷನ್ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಇಲ್ಲಿ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗಿರೋದು ಕೇವಲ ಎರಡೇ, ಒಂದು ನಿಮ್ಮ ಫೋಟೋ ಹಾಗೆ ನಿಮ್ಮ ಸಿಗ್ನೇಚರ್ ಆಗಿರುತ್ತೆ. ಸರಿನಾ? ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಚೂಸ್ ಫೈಲ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ. ನಿಮ್ಮ ಫೋಟೋ ಸೈಜ್ ಬಂದ್ಬಿಟ್ಟು 50 KB ಒಳಗಡೆ ಇರಬೇಕು. ಹಾಗೆ ನಂತರ ನಿಮ್ಮ ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಾದ್ಮೇಲೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗುತ್ತೆ. ಸೈಡಲ್ಲಿ ಅದು ವಿಸಿಬಲ್ ಆಗುತ್ತೆ. ಸರಿನಾ? ಮತ್ತೆ ಇದುವರೆಗೂ ಕೂಡ ಯಾರು ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ, ಪ್ರತಿಯೊಬ್ಬರು ಕೂಡ ಈಗ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಕಡೆನೂ ಕೂಡ ಶೇರ್ ಮಾಡಿ. ಯಾಕಂದರೆ ಈ ಜಾಸ್ತಿ ರೀಚ್ ಆದರೆ ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳನ್ನ ತರೋಕ್ಕೆ ನಮಗೆ ಸ್ವಲ್ಪ ಒಂದು ಸಹಾಯ ಆಗೋದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಎಲ್ಲ ವಾಟ್ಸಪ್ ಗ್ರೂಪಲ್ಲೂ ಕೂಡ ಶೇರ್ ಮಾಡಿ. ಅದರಿಂದ ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳನ್ನ ತರೋಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸರಿನಾ? ಹಾಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂಟಿಲ್ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ನಿಮಗೆ ಕಂಟಿನ್ಯೂಸ್ಗೆ ಒಂದು ಅಪ್ಡೇಟ್ಸ್ಗಳನ್ನ ನಾವು ನೀಡ್ತಾ ಇರಬಹುದಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೋರ್ಸ್ ಸೆಲೆಕ್ಷನ್ ಅಂತ ಕೇಳುತ್ತೆ. ಇಲ್ಲಿ ನೀವು ಯಾವ ಎಕ್ಸಾಮ್ ಬರೆಯೋಕ್ಕೆ ಇಷ್ಟಪಡ್ತೀರಾ ಮತ್ತು ಯಾವ ಕೋರ್ಸಸ್ಗೆ ಅಡ್ಮಿಷನ್ ಆಗಕ್ಕೆ ಇಷ್ಟಪಡ್ತೀರಾ ಅನ್ನೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನನ್ನ ಸಜೆಷನ್ ಏನಂದರೆ PCMB ಅಂತ ಸೆಲೆಕ್ಟ್ ಮಾಡ್ಕೊಬಿಡಿ. ಅವಾಗ ಏನಾಗುತ್ತೆ ಅಂದರೆ ನೀವು ಇಂಜಿನಿಯರಿಂಗು ಕೂಡ ಅಟೆಂಡ್ ಮಾಡ್ಬೋದು, BSc ನರ್ಸಿಂಗ್, ವೆಟರ್ನರಿ, ಯೋಗ, ನ್ಯೂರೋಪತಿ, ಅನಿಮಲ್ ಹಸ್ಬೆಂಡರಿ ಎಲ್ಲದಕ್ಕೂ ಕೂಡ ಅಟೆಂಡ್ ಮಾಡ್ಬೋದು. ನೀವೇನಾದರೂ PCM ಅಂತ ಸೆಲೆಕ್ಟ್ ಮಾಡ್ಕೊಬಿಟ್ರೆ ಯಾವ ಕೋರ್ಸು ಕೂಡ ನೀವು ಅಟೆಂಡ್ ಮಾಡೋಕ್ಕಾಗಲ್ಲ, ಬರೀ ಇಂಜಿನಿಯರಿಂಗ್ ಮಾತ್ರ ಆಗುತ್ತೆ. ಸರಿನಾ? ಅದಕ್ಕೋಸ್ಕರ ಇವಾಗ PCMB ಅಂತ ಕಾಣ್ತಿದೆಯಲ್ಲ, 4 ಕೋರ್ಸ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. 4 ಸಬ್ಜೆಕ್ಟ್ದು ಕೂಡ ನಾನು CET ಎಕ್ಸಾಮ್ ಬರೀತೀನಿ ಅನ್ನೋದನ್ನ. ಸರಿನಾ? ಅದಾದಮೇಲೆ UG ನೀಟ್ ಕೌನ್ಸಿಲಿಂಗ್ ನೀವು ಯಾರ್ಯಾರು ಅಟೆಂಡ್ ಮಾಡಬೇಕು ಅಂತ ಇರಾ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವೇನಾದರೂ ನಾಟೆ ಎಕ್ಸಾಮ್ ಬರೀತಿದ್ರೆ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಬರೀತಲ್ಲ ಅಂದರೆ ಇದನ್ನ ಬಿಟ್ಬಿಡಿ, ಏನೋ ಪ್ರಾಬ್ಲಮ್ ಆಗಲ್ಲ. ಆರ್ಕಿಟೆಕ್ಚರ್ ಯಾರು ಮಾಡಬೇಕು ಅಂತ ಇರೋ ಅವ್ರು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವೇನಾದರೂ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಬೇಕು ಅಂತ ಇದ್ರೆ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿನಾ? ಕೋರ್ಸ್ ಇನ್ಫಾರ್ಮೇಷನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಅಪ್ಲೈ ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನೆಕ್ಸ್ಟ್ ಒಂದು ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ನ ಕೇಳುತ್ತೆ. ಇಲ್ಲಿ ಪ್ರಿಯಾರಿಟಿ 1ನ ಸೆಲೆಕ್ಟ್ ಮಾಡ್ಕೋಬೇಕು, ಹಾಗೆ ಪ್ರಿಯಾರಿಟಿ 2ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಯಾವ್ಯಾವ ಡಿಸ್ಟಿಕಲ್ಲಿ ನೀವು ಎಕ್ಸಾಮ್ ಬರೆಯೋಕ್ಕೆ ಇಷ್ಟಪಡ್ತೀರಾ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ನೀವು ಯಾವ ಒಂದು ಡಿಸ್ಟಿಕಲ್ಲಿ ಇದ್ದೀರಾ ಆ ಒಂದು ಡಿಸ್ಟಿಕ್ನ ಪ್ರಿಯಾರಿಟಿ 1 ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ನಿಯರ್ ಬೈ ಡಿಸ್ಟಿಕ್ ಯಾವುದಿದೆ ಅದನ್ನ ಪ್ರಿಯಾರಿಟಿ 2 ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿನಾ? ಅದಾದಮೇಲೆ ಸೇವ್ ಎಕ್ಸಾಮ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಎಕ್ಸಾಮ್ ಸೆಂಟರ್ಗಳು 2 ಪ್ರಿಯಾರಿಟಿ ಕೂಡ ಇಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರ್ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆಗಿ. ಯಾಕಂದರೆ ಆ ಒಂದು ಟೆಲಿಗ್ರಾಮ್ ಚಾನಲ್ ಏನಾಗುತ್ತೆ ಅಂದರೆ ಕ್ವಿಕ್ ಆಗಿ ನಿಮಗೆ ಫಾಸ್ಟಾಗಿ ಒಂದು ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಹಾಗೆ ವಾಟ್ಸಪ್ ಚಾನಲ್ ಕೂಡ ಇದೆ. ಟೆಲಿಗ್ರಾಮ್ ಚಾನಲ್ ಯೂಸ್ ಮಾಡಲ್ಲ ಅನ್ನೋರು ವಾಟ್ಸಪ್ ಚಾನಲ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರ್ಯಾರು BSc ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೀಬೇಕು ಅಂತ ಇರಾ ನೀವು ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ. ನಂತರ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವರು ಬರೆಯಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ನೋ ಅಂತ ಕೊಡ್ತಾ ಇದ್ದೀನಿ ಅಂತ ಆಪ್ಷನ್ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ನಮ್ಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ನ ಕಟ್ಟಕ್ಕೆ ಕೇಳುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಪೇಮೆಂಟ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅವಾಗ ನಮ್ಗೆ ಏನಾಗುತ್ತೆ ಅಂದರೆ ಪೇಮೆಂಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಸರಿನಾ? ಇವಾಗ ನಾವು ಒಂದು ರೇಸರ್ ಪೇ ಪೇಮೆಂಟ್ ಗೇಟ್ವೇನ ಇವ್ರು ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ನೀವು ಗೂಗಲ್ ಪೇ ಅಥವಾ ಫೋನ್ ಪೇನ ಯೂಸ್ ಮಾಡಿ ನೀವು ಡೈರೆಕ್ಟಾಗಿ ಕೀಗೆ ಪೇ ಮಾಡ್ಬೋದು. ವಿತಿನ್ 10 ಮಿನಿಟ್ಸ್ ಟೈಮರ್ ಬರುತ್ತೆ. ಅಷ್ಟು ಒಳಗಡೆ ನೀವು ಒಂದು ಸ್ಕ್ಯಾನ್ ಮಾಡಿ ಇಲ್ಲಿ ಪೇ ಮಾಡಬೇಕಾಗುತ್ತೆ. ಅಥವಾ UPI ಮುಖಾಂತರ ಪೇ ಮಾಡ್ತೀರಾ ಅಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಕೂಡ ಆನ್ಲೈನ್ ವೆರಿಫೈ ಆಗಿತ್ತು ಅಂದರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಪ್ರಿಂಟಿಂಗ್ ಆಪ್ಷನ್ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಅಪ್ಲಿಕೇಶನ್ ಪ್ರಿಂಟಿಂಗ್ ಆಪ್ಷನ್ ಬರಲ್ಲ. ನೀವು ರಿಸರ್ವೇಷನ್ ಏನು ಕ್ಲೈಮ್ ಮಾಡಿದಿರಲ್ಲ ಅದನ್ನು ನಿಮ್ಮ PU ಕಾಲೇಜ್ ಒಳಗೆ ವೆರಿಫೈ ಮಾಡಿಸ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಪ್ರಿಂಟಿಂಗ್ಗೆ ಒಂದು ಆಪ್ಷನ್ ಬರುತ್ತೆ. ಆವಾಗ ನೀವು ಒಂದು ಅಪ್ಲಿಕೇಶನ್ ಪ್ರಿಂಟ್ನ ತಗೋಬೋದು. ಇಲ್ಲಿ ಆ ಒಂದು ಅಪ್ಲಿಕೇಶನ್ ಪ್ರಿಂಟಿಗೆ ಆಪ್ಷನ್ ಇಲ್ಲಿ ಎನೇಬಲ್ ಆಗಿರುತ್ತೆ.
ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿಬಿಟ್ಟು ಈ ರೀತಿಯ ಒಂದು ಕೀ ಅಪ್ಲಿಕೇಶನ್ ಹಾಕುವಂಥ ಪ್ರೊಸೀಜರನ್ನು ಅವ್ರಿಗೆ ತಿಳಿಸಿ. ಯಾಕಂದರೆ ಎಷ್ಟೊಂದು ಜನ ಕನ್ಫ್ಯೂಷನ್ ಮಾಡ್ಕೊಬಿಟ್ಟಿದ್ದಾರೆ ಇದ್ರ ಬಗ್ಗೆ. ಸರಿನಾ? ಮತ್ತು ನಿಮ್ಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರುತ್ತೆ, ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.